ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಾಗರತ್ನ. ಇವತ್ತೊಂದು ಒಳ್ಳೆ ಉಪ್ಸಾರು ಮಾಡೋಕ್ಕೆ ನೋಡೋಣ. ಕೆಲವೊಂದು ಕಡೆ ಇದನ್ನು ಗೊಡ್ಗಾರ ಎತ್ಕಾರ ಅಂತಲೂ ಕರೀತಾರೆ. ಇವಾಗ ನೋಡೋಣ ಬನ್ನಿ. ಮೊದಲಿಗೆ ಕುಕ್ಕರ್ ಇಟ್ಕೊಂಡು ಅದರೊಳಗೆ ಅಳಸಂದೆ ಕಾಳು ಹಾಕಿ ಚೆನ್ನಾಗಿ 2-3 ಸರಿ ವಾಶ್ ಮಾಡ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕಿ 2 ಟೊಮೊಟೊ ಹಾಕಿ ಅದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಒಂದು 3 ವಿಷಲ್ ಬರ್ಸ್ಕೊಳ್ಳೋಣ. ಅಳಸಂದೆ ಕಾಳು ಚೆನ್ನಾಗಿ ಒಂಚೂರು ಹುಡ್ಕೊಳ್ಳೋ ಥರ ರಸ ಚೆನ್ನಾಗಿರುತ್ತೆ ಅವಾಗ. ನಂತರ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಆಮೇಲಿಂದ ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ ನಂತರ ಅದನ್ನು ಮಿಕ್ಸಿ ಜಾರಿಗೆ ತಗೊಳ್ಳೋಣ. ತಗೊಂಡಿದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಸ್ವಲ್ಪ ಜೀರಿಗೆ, ಕಾಳು ಮೆಣಸು ಅದಷ್ಟನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡ್ಕೊಂಡು ಹಾಕೋಬೇಕು ಉಪ್ಪು. ಯಾಕೆಂದರೆ ನಾವು ಇಲ್ಲಿ ಸಪ್ಪೆ ರಸಕ್ಕೂ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ತೀವಿ ಕಾಳನ್ನ, ಹಾಗಾಗಿ. ಮತ್ತು ಇದೇನು ಬೇಳೆ 2 ಟೊಮೊಟೊ ಬೇಯಿಸೋಕೆ ಹಾಕಿದ್ವಲ್ಲ ಅದು ರಸ ಹಿಂಡಿ ಅದ್ರ ಸಿಪ್ಪೆ ಏನಿದೆಯೋ ಅದನ್ನ ತೆಗ್ದು ಖಾರಕ್ಕೆ ಹಾಕ್ಕೋಬೇಕು. ಖಾರಕ್ಕೆ ಹಾಕ್ಕೊಂಡು ಖಾರ ನುಣ್ಣಗೆ ರುಬ್ಕೊಬಂದರೆ ಖಾರ ರೆಡಿಯಾಗಿರುತ್ತೆ. ನಂತರ ಸಪ್ಪೆ ರಸ ಚೆನ್ನಾಗಿ ಬಸ್ಕೋಬೇಕು. ಬಸ್ಕೊಂಡು ಅದನ್ನು ಕಾಳನ್ನ ಸಪ್ರೇಟ್ ಮಾಡ್ಕೋಬೇಕು. ಖಾರನ ಎತ್ತಿಟ್ಕೊಳ್ಳೋಣ. ಕಾಳು ಸಪ್ರೇಟ್ ಮಾಡ್ಕೊಂಡು ಈರುಳ್ಳಿ ಹೆಚ್ಚಿ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕಿ ಸಪ್ಪೆ ರಸ ತೆಗ್ದು ಒಗ್ಗರಣೆ ಕೊಟ್ಕೊಳ್ಳೋಣ. ಬೇಕಿದ್ದರೆ ಒಗ್ಗರಣೆ ಕೊಟ್ಕೊಬೋದು, ಬೇಡ ಅಂದರೆ ಹಂಗೆ ಊಟ ಮಾಡೋದು. ಹಂಗೆ ಊಟ ಮಾಡಿದ್ರು ಭಾಳ ಚೆನ್ನಾಗಿರುತ್ತೆ. ಅದನ್ನೇನು ಒಗ್ಗರಣೆ ಕೊಟ್ಕೋಬೇಕು ಅಂತಲೇ ಏನಿಲ್ಲ, ಅದನ್ನು ಅದೇ ಥರನೇ ಊಟ ಮಾಡ್ಬೋದು. ಬೇಕಿದ್ದವರು ಒಗ್ಗರಣೆ ಕೊಟ್ಕೊಂಡು ಊಟ ಮಾಡ್ಬೋದು. ಕೆಲವರು ತಿನ್ನೋಕ್ಕಾಗಲ್ಲ ಅಂಥವ್ರು ಒಗ್ಗರಣೆ ಕೊಟ್ಕೊಂಡು ಊಟ ಮಾಡಿ ನಾವೇನು ಮಿಕ್ಸಿ ಜಾರ್ ತೊಳೆದಿದ್ವಿ ಅದನ್ನೇ ಸಪ್ಪೆ ರಸಕ್ಕೆ ಹಾಕಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಆಮೇಲೆ ನಂತರ 1-2 ಈರುಳ್ಳಿ, ದಪ್ಪನಾಗಿರೋ ಈರುಳ್ಳಿ ಚೆನ್ನಾಗಿ ತೊಳ್ಕೊಂಡು ಸಣ್ಣಕ್ಕೆ ಹೆಚ್ಕೋಬೇಕು. ಸಣ್ಣಕ್ಕೆ ಹೆಚ್ಕೊಂಡಿದ್ದ ನಂತರ ಒಗ್ಗರಣೆಗೆ 1-2 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಎಣ್ಣೆ ಒಂದು ಬಾಣಲೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟು ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಸಾಸಿವೆ, ಕರಿಬೇವಿನ ಸೊಪ್ಪು, ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡಿರೋಂಥ ಅಳಸಂದೆ ಕಾಳು ಏನಿದೆಯೋ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಇಲ್ಲಿ ಪಲ್ಯನೂ ರೆಡಿಯಾಗಿರುತ್ತೆ. ರಾಗಿ ಮುದ್ದೆ ಆಗಲಿ, ಅಕ್ಕಿ ಮುದ್ದೆ ಆಗಲಿ, ಯಾವ ಮುದ್ದೆ ಜೊತೆ ಆದರೂ ಈ ಸಾಂಬಾರು ಸೂಪರಾಗಿರುತ್ತೆ. ತಿಂದು ನೋಡಿ ಮಾಡ್ಕೊಂಡು.